ನೀಟ್ ಪರೀಕ್ಷೆ ಗೊಂದಲದಿಂದ ಮಕ್ಕಳ ಆತ್ಮಹತ್ಯೆ ವಿಚಾರ ಇದು ಆಕಸ್ಮಿಕವಾಗಿ ಆಗಿರೋದಲ್ಲ, ವ್ಯವಸ್ಥಿತವಾಗಿ ಆಗಿದೆ. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಬಿಜೆಪಿ ಆರ್ಎಸ್ಎಸ್ನವರಿದ್ದಾರೆ. ಯಾಕೆ ಯಾರೊಬ್ಬರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಬಹಳ ತೀಕ್ಷ್ಣವಾಗಿ ಪ್ರಶ್ನೆ ಹಾಕಿದ್ದಾರೆ ಬಿಜೆಪಿ ನಾಯಕರು. ಯಾಕಂದ್ರೆ 4 ಜನ ಸುಸೈಡ್ ಮಾಡಿಕೊಂಡ್ರಲ್ಲ, ಆ ಕಾರಣಕ್ಕೆ ಇದಾರಲ್ಲ. ಯಾರು ಕಾರಣ? ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಮಕ್ಕಳು ಬರ್ದಿದ್ದಾರೆ, ಈಗ ಬರೆಯಲ್ಲ ಅಂತ ಕೂತಿದ್ದಾರೆ. 2 ವರ್ಷ 3 ವರ್ಷ ಸತತವಾಗಿ ನೀಟ್ ಟ್ರೈನಿಂಗ್ ತೊಗೊಂಡು ಹಗಲಿರುಳು ಒಂದು ಮಾಡಿ ಓದಿ ವ್ಯವಸ್ಥಿತವಾಗಿ ಇದನ್ನು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಭವಿಷ್ಯ. ಬಿ ಜೆ ಪಿಯವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕಬೇಕು. ಅವ್ರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಅವರೇ ರಾಜೀನಾಮೆ ಕೊಡಬೇಕು. ಆಮೇಲೆ ಮೋದಿ ಅವರು ಎಲ್ಲಿದ್ದಾರೆ? ಮಾತು ಮುಂಚೆ ಪರೀಕ್ಷೆ ಪೇ ಚರ್ಚೆ ಮಾಡ್ತಾರಲ್ಲ, ನೀಟ್ ಪರೀಕ್ಷೆ ಪೇ ಚರ್ಚೆ ಎಲ್ಲಿದೆ ಅವ್ರದ್ದು? ಒಂದು ಮಾಡಲಿ ನೋಡೋಣ. ಏನಂತಾರೆ ಜೆನ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಮೋದಿಯವರು, ನಾನು ಅವ್ರ ಪರವಾಗಿದ್ದೀವಿ ಅಂತ. ಪರೀಕ್ಷೆ ಪೇ ಚರ್ಚೆ ನೀಟ್ ಬಗ್ಗೆ ಯಾವಾಗ ಮಾಡ್ತಾರೆ ಮೋದಿಯವರು? ಮತ್ತು ಅವರೆಲ್ಲ ಯಾರು ಬಿ ಜೆ ಪಿದವರೆಲ್ಲ ಹೇಳ್ತಾ ಇದ್ದಾರಲ್ಲಪ್ಪ, RSS ಅವರು ಭಾಳ ಸಾಚ ಇದ್ದಾರೆ, ದೇಶಭಕ್ತರಂತ. ಇದಾ ದೇಶಭಕ್ತಿ ಅವ್ರದ್ದು? A1 A2 ನಿಮ್ಮ ಗಣವೇಶದಲ್ಲಿ ಲಾಠಿ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡು ಇವತ್ತು ಪೇಪರ್ ಮಾರಾಟ ಮಾಡಿದಾರಲ್ಲ, ಏನಂತಾರೆ ಅದಕ್ಕೆ? ಎಲ್ಲಿದ್ದಾರೆ ಇವತ್ತು? ಮೋಹನ್ ಭಾಗವತ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಅಮೇರಿಕಾ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿದ್ರೆ ಅವ್ರ ಪ್ರಚಾರಕರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಅವರು. ಎಲ್ಲ ನಾಟಕ ಈ ನೋಡಿ, ಎಲ್ಲನೂ ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದ್ದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ದಿನ ಹತ್ತಿದ್ರೆ ಓಕೆ.